ಪೆಟ್ರೋಲ್ ಎಂಜಿನ್. ಪೆಟ್ರೋಲ್ ಎಂಜಿನ್ನಲ್ಲಿ 5 ಹಂತಗಳಿವೆ. 5 ಹಂತದಲ್ಲಿ ಮೊದಲನೇ ಹಂತಕ್ಕೆ ಭುಕ್ತಿ ಹೊಡೆತ ಎಂಬುದಾಗಿ ಕರೀತೇವೆ. ಈ ಭುಕ್ತಿ ಹೊಡೆತದಲ್ಲಿ ಆಗಮ ಕವಾಟ ತೆರೆದಿರ್ತದೆ, ನಿರ್ಗಮ ಕವಾಟ ಮುಚ್ಚಿರ್ತದೆ. ಇಲ್ಲಿ ಪಿಸ್ಟನ್ ಅಂತ ಇದೆ. ಪಿಸ್ಟನ್, ಇಲ್ಲಿದ್ದ ಪಿಸ್ಟನ್ ಇನ್ನು ಮೇಲ್ಭಾಗಕ್ಕೆ ಈ ಹಂತಕ್ಕೆ ಬರ್ತದೆ. ಇಲ್ಲಿ ಆಗಮ ಕವಾಟ ತೆರೆದಿರ್ತದೆ. ಈ ಆಗಮ ಕವಾಟದಿಂದ ಆವೀಕೃತ ಪೆಟ್ರೋಲ್ ಮತ್ತು ಗಾಳಿಯ ಮಿಶ್ರಣ ಕಾರ್ಬೋರೇಟರ್ನಿಂದ ಸಿಲಿಂಡರ್ ಒಳಕ್ಕೆ ಬರುತ್ತದೆ. ಪಿಸ್ಟನ್, ಇಲ್ಲಿದ್ದ ಪಿಸ್ಟನ್ ಮೇಲ್ಭಾಗಕ್ಕೆ ಚಲಿಸ್ತದೆ. ಇದರಿಂದಾಗಿ ಒಳಗಿನ ಒತ್ತಡ ಹೆಚ್ಚಾಗ್ತದೆ. ಒತ್ತಡ ಹೆಚ್ಚಾದಂತೆ ತಾಪವು ಹೆಚ್ಚಾಗ್ತದೆ. ಇಲ್ಲಿ 2ನೇ ಹಂತಕ್ಕೆ ಚಲಿಸ್ತಾ ಇದ್ದೇವೆ. ಇದನ್ನು ನಾವು ಸಂಪೀಡನ ಹೊಡೆತ ಎಂಬುದಾಗಿ ಕರೀತೇವೆ. ಈ ಸಂಪೀಡನ ಹೊಡೆತದಲ್ಲಿ ಆಗಮ ಕವಾಟ ಮುಚ್ಚಿರ್ತದೆ, ನಿರ್ಗಮ ಕವಾಟ ಮುಚ್ಚಿರ್ತದೆ. ಪಿಸ್ಟನ್ ಮೇಲಕ್ಕೆ ಚಲಿಸ್ತದೆ. ಒತ್ತಡ ಇನ್ನೂ ಹೆಚ್ಚಾಗ್ತದೆ. ಇಲ್ಲಿ ಒತ್ತಡ ಹೆಚ್ಚಾದಂತೆ, ಯಾಕಂದರೆ ಇಲ್ಲಿ ಪಿಸ್ಟನ್ ಮೇಲಕ್ಕೆ ಬಂದಿರ್ತದೆ, ಒಳಗಿನ ತಾಪ ಹೆಚ್ಚಾಗ್ತದೆ. ಹಾಗಾಗಿ ಒತ್ತಡ ಹೆಚ್ಚಾಗ್ತದೆ, ಹಾಗಾಗಿ ತಾಪ ಹೆಚ್ಚಾಗ್ತದೆ. ಆದರೆ ಆ ತಾಪ ಇಲ್ಲಿ ಒಳಗಿನ ಬೆಂಕಿ ಉರಿಲಿಕ್ಕೆ ಸಹಾಯ ಆಗೋದಿಲ್ಲ. ಉರಿಯುವಷ್ಟು ತಾಪ ಅಲ್ಲಿ ಒಳಗಡೆ ಇರುವುದಿಲ್ಲ. ಅದನ್ನೇ ಮುಂದಿನ ಹಂತಕ್ಕೆ ಜ್ವಲನ ಹೊಡೆತ ಅಂತ ಕರಿತೇವೆ. ಪೆಟ್ರೋಲ್ ಎಂಜಿನ್ನಲ್ಲಿ ಪ್ರಮುಖವಾದಂಥ ಭಾಗ ಅದು ಸ್ಪಾರ್ಕ್ ಪ್ಲಗ್ ಅಥವಾ ಕಿಡಿಬೆಣೆ. ಈ ಹಂತದಲ್ಲಿಯೂ ಆಗಮ ಕವಾಟ ಮುಚ್ಚಿರ್ತದೆ, ನಿರ್ಗಮ ಕವಾಟ ಮುಚ್ಚಿರ್ತದೆ. ಪಿಸ್ಟನ್ ಇಲ್ಲಿರ್ತದೆ, ಯಾಕಂದರೆ ಮೊದಲೇ ಮೇಲಕ್ಕೆ ಚಲಿಸಿರ್ತದೆ. ಇಲ್ಲಿ ಕಿಡಿಬೆಣೆಯಿಂದ ಬೆಂಕಿ ಹೊತ್ತುಕೊಂಡು ಇಲ್ಲಿ ಉರಿತದೆ. ಈ ಉರಿಯುವುದಕ್ಕೆ ಜ್ವಲನ ಹೊಡೆತ ಅಂತ ಕರಿತೇವೆ. ಇದರಿಂದಾಗಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ನೀರಾವಿ ಉಂಟಾಗ್ತದೆ. ಒಳಗಿನ ಒತ್ತಡ ಇನ್ನೂ ಹೆಚ್ಚಾಗ್ತದೆ. ಇದರ ಪರಿಣಾಮ ಅದು ಮುಂದಿನ ಹಂತಕ್ಕೆ ಚಲಿಸ್ತದೆ. ಇದಕ್ಕೆ ವ್ಯಾಕೋಚನ ಹೊಡೆತ ಎಂಬುದಾಗಿ ಕರಿತೇವೆ. ಈ ವ್ಯಾಕೋಚನ ಹೊಡೆತದಲ್ಲಿಯೂ ಈ ಆಗಮ ಕವಾಟ ಮುಚ್ಚಿರ್ತದೆ, ನಿರ್ಗಮ ಕವಾಟ ಮುಚ್ಚಿರ್ತದೆ. ಪಿಸ್ಟನ್ ಮಾತ್ರ ಕೆಳಗಡೆ ಚಲಿಸ್ತದೆ, ಯಾಕಂದರೆ ಒಳಗಿನ ಒತ್ತಡ ಹೆಚ್ಚಾಗ್ತದೆ. ಹಾಗಾಗಿ ಪಿಸ್ಟನನ್ನು ಅದು ಹೊರಕ್ಕೆ ತಳ್ಳಲ್ಪಡ್ತದೆ. ಆದ್ದರಿಂದ ಮೇಲಕ್ಕೆ ಕೆಳಕ್ಕೆ ಚಲಿಸುವಂತಹ 2ನೇ ಹಂತಕ್ಕೆ ಇಲ್ಲಿ ಬರ್ತದೆ. ಕೊನೆಯ ಹಂತವೇ ನಿಷ್ಕಾಸ ಹೊಡೆತ. ಈ ನಿಷ್ಕಾಸ ಹೊಡೆತದಲ್ಲಿ ಆಗಮ ಕವಾಟ ಮುಚ್ಚಿರ್ತದೆ, ನಿರ್ಗಮ ಕವಾಟ ತೆರೆದಿರ್ತದೆ. ನಿರ್ಗಮ ಕವಾಟದಲ್ಲಿ ಈ ಸಿಲಿಂಡರ್ನೊಳಗೆ ಉತ್ಪತ್ತಿಯಾದಂತಹ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ನೀರಾವಿ ಇದು ನಿರ್ಗಮ ಕವಾಟದ ಮೂಲಕ, ಸೈಲೆನ್ಸರ್ ಮೂಲಕ ಸಿಲಿಂಡರ್ನಿಂದ ಹೊರಗೆ ಬರ್ತದೆ. ಆಗ ಕಿಡಿಬೆಣೆ ಪುನಃ ಇಲ್ಲಿ ಮೇಲಕ್ಕೆ ಚಲಿಸ್ತದೆ, ಯಾಕಂದರೆ ಇಲ್ಲಿ ನಿರ್ವಾತ ಉಂಟಾಗ್ತದೆ. ಹೀಗೆ ಪೆಟ್ರೋಲ್ ಎಂಜಿನ್ನಲ್ಲಿ 5 ಹಂತಗಳಿವೆ. 5 ಹಂತಗಳನ್ನು ಒಟ್ಟಾಗಿ 4 ಹಂತಕ್ಕೆ ಅದನ್ನು ನಿರ್ದಿಷ್ಟಪಡಿಸಿ ಅದನ್ನು 4 ಸ್ಟ್ರೋಕ್ ಎಂಜಿನ್ ಎಂಬುದಾಗಿ ಇದನ್ನು ಕರಿತಾ ಇದ್ದೇವೆ. ಈಗ ಇತ್ತೀಚೆಗೆ ಹೆಚ್ಚು ಪ್ರಚಲಿತ ಇರುವಂತಹ ಎಂಜಿನ್ಗಳು ಇದೇ 4 ಸ್ಟ್ರೋಕ್ ಎಂಜಿನ್.